ನಮಸ್ಕಾರ ಆತ್ಮೀಯರೇ, ಜೀವನವನ್ನು ಪ್ರೀತಿಸುವ ಮನುಷ್ಯ ವಿಷವನ್ನು ನಿರ್ಲಕ್ಷಿಸುವಂತೆ ನೀವು ಕೆಟ್ಟ ಕೆಲಸಗಳನ್ನು ನಿರ್ಲಕ್ಷಿಸಿಬಿಡಿ. ಪ್ರತಿಯೊಂದರಲ್ಲೂ ಒಳ್ಳೆಯದನ್ನು ನೋಡಲು ನಿಮ್ಮ ಮನಸ್ಸಿಗೆ ತರಬೇತಿಯನ್ನು ನೀಡಿ. ಯಾರು ಅಸಂತುಷ್ಟತೆಯಿಂದ ಮುಕ್ತರಾಗಿರುತ್ತಾರೋ ಅವರಿಗೆ ಜೀವನದಲ್ಲಿ ಶಾಂತಿ, ನೆಮ್ಮದಿ ದೊರೆಯುತ್ತದೆ. ಅನಾವಶ್ಯಕ ಸದ್ದಿಗಿಂತ ಮೌನ ಅವಶ್ಯವಾಗಿದೆ ಹಾಗೂ ಉತ್ತಮವಾಗಿದೆ. ಸೂರ್ಯನ ಬಿಸಿಲು, ನೀರು, ವಿಶ್ರಾಂತಿ, ಗಾಳಿ, ವ್ಯಾಯಾಮ ಹಾಗೂ ಮಿತ ಆಹಾರ ಇವು ಒಳ್ಳೆಯ ವೈದ್ಯರಾಗಿವೆ. ನೀವು ಬಲಿಷ್ಠರಾಗಬೇಕೆಂದರೆ ನಿಮ್ಮ ಒಂಟಿತನವನ್ನು ಆನಂದಿಸುವುದನ್ನು ಕಲಿಯಿರಿ. ನೀವು ಬೇರೆಯವರಿಗೆ ಒಳ್ಳೆಯದನ್ನು ಬಯಸಿದರೆ ನಿಮಗೆ ಒಳ್ಳೆಯದಾಗುತ್ತದೆ. ಇದು ನಿಸರ್ಗದ ನಿಯಮವಾಗಿದೆ. ಮನುಷ್ಯ ಸೋಲಿನಲ್ಲಿ ಕಲಿಯುವಷ್ಟು ಪಾಠಗಳನ್ನು ಗೆಲುವಿನಲ್ಲಿ ಕಲಿಯುವುದು ಅಸಾಧ್ಯವಾಗಿದೆ. ಆತ್ಮೀಯರೇ, ಬೇಡುವವರಿಗೆ ವರವನ್ನು ನೀಡುವ ಯಾವ ಅಗೋಚರ ಶಕ್ತಿಯೂ ಜಗತ್ತಿನಲ್ಲಿ ಇಲ್ಲ. ವ್ಯಕ್ತಿ ತಾನೇ ಪರಿಶ್ರಮದಿಂದ ಗಳಿಸಬೇಕು. ಸೋಲು ಹೇಡಿಗಳನ್ನು ಹಿಮ್ಮೆಟ್ಟಿಸುತ್ತದೆ, ಶೂರರನ್ನು ಪ್ರೋತ್ಸಾಹಿಸುತ್ತದೆ. ನಾನು ಎನ್ನುವುದು ಬಿಡುವವರೆಗೂ ನೀನು ಎನ್ನುವುದು ತಿಳಿಯುವುದಿಲ್ಲ. ನೀನು ಎನ್ನುವುದು ತಿಳಿದ ಮೇಲೆ ನಾನು ಎನ್ನುವುದು ಉಳಿಯುವುದಿಲ್ಲ. ಅನಾವಶ್ಯಕ ಸದ್ದಿಗಿಂತ ಮೌನ ಅವಶ್ಯಕವಾಗಿದೆ ಹಾಗೂ ಉತ್ತಮವಾಗಿದೆ. ತಡವಾಗಿ ಸಿಗೋ ಯಶಸ್ಸು ವ್ಯಕ್ತಿತ್ವ ರೂಪಿಸುತ್ತದೆ. ತಕ್ಷಣವೇ ಸಿಗುವ ಯಶಸ್ಸು ಅಹಂಕಾರ ಸೃಷ್ಟಿಸುತ್ತದೆ. ನಿನ್ನೆಯ ಬಗ್ಗೆ ಯೋಚಿಸಿ ನಾಳೆಯನ್ನು ಹಾಳು ಮಾಡಬೇಡಿ. ಇವತ್ತಿನ ದಿನವನ್ನು ಸರಿಯಾಗಿ ಬಳಸಿಕೊಳ್ಳಿ. ಆತ್ಮೀಯರೇ, ಭೂತಕಾಲದಲ್ಲಿ ವಾಸಿಸಬೇಡಿ. ಭವಿಷ್ಯದ ಕಾಲದಲ್ಲಿ ಕನಸು ಕಾಣಬೇಡಿ. ಮನಸ್ಸು ಪ್ರಸ್ತುತ ಕ್ಷಣದಲ್ಲಿ ಕೇಂದ್ರೀಕರಿಸಿರಿ. ಆತ್ಮೀಯರೇ, ಈ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಲ್ವಾ? ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ದಯಮಾಡಿ ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ. ಆತ್ಮೀಯರೇ, ಧನ್ಯವಾದಗಳು. ನಿಮಗೆ ಧನ್ಯವಾದಗಳು.